ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸಭಾಧ್ಯಕ್ಷರಾದ ಮೇಲೆ ಒಂದು ಹೊಸ ಪದ್ಧತಿ ಪ್ರಾರಂಭ ಆಯಿತು. ನಮ್ಮೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬರ್ತದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸದನ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ 9:15ಗೆ ಉಪಸ್ಥಿತರಿರಬೇಕೆಂದು ಸಭಾಧ್ಯಕ್ಷರಿಂದ ನಿರ್ದೇಶಿತರಾಗಿದ್ದೇನೆ ಅಂತ ನಮ್ಮ ಪ್ರತಿ ಸಲ ಮೆಸೇಜ್ ಬರುತ್ತೆ. ನಾವು 9:15 ಬಂದು ಈಗ 11 ಗಂಟೆ 10 ನಿಮಿಷ. ನಾವೇ ನಮ್ಮ ಟೈಮ್ಗೆ ಮರ್ಯಾದೆ ಕೊಡದೇ ಇದ್ರೆ ಇಲ್ಲಿ ರಾಜ್ಯ ಏನು ಕೊಡುತ್ತೆ? ಓಕೆ, ಈಗ ಹೇಳಿದ್ರಲ್ಲ, ಅಲ್ಲ ಅದು ಇವತ್ತು ಉತ್ತರ ಕೊಡಬೇಕಾದ ಒಬ್ರು ಸಚಿವರಿಲ್ಲ. ಆಯ್ತು, ಮುಖ್ಯಮಂತ್ರಿಗಳಿಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ, ಗೃಹ ಸಚಿವರಿಲ್ಲ, ಅಬಕಾರಿ ಸಚಿವರಿಲ್ಲ, ಸಣ್ಣ ನೀರಾವರಿ ಸಚಿವರಿಲ್ಲ. 9:15 ನಂಬರ್ ಕೇಳಿದ್ರಿ, ನಾವ್ಯಾಕೆ ಮುಂಚೆ ಬರಬೇಕು? ಓಕೆ, ಅಥವಾ ನಿಮಗೆ ನಿಮ್ಮ ಮಾತು ಬಗ್ಗೆ ವಿಶ್ವಾಸ ಇಲ್ವಾ? ನಮಗೆ ಡೈರೆಕ್ಷನ್ ಕೊಟ್ಟು ನಾವು ಇಲ್ಲಿ ಬಂದು 9:15 ಏನ್ ಸಾಧಿಸುದು? ಅಧ್ಯಕ್ಷರೇ, ಏನಂತಂದ್ರೆ ನಿಮ್ಗೆ ಎಲ್ಲ ಗೊತ್ತಿದ್ದು, ಈಗ ಅಲ್ಲಿ ಕೇಳಿದ್ರೆ ಆಗ್ತದೆ. ಈಗ ಅಧ್ಯಕ್ಷರೇ, ಅಲ್ಲ ನಂಗೆ ಏನ್ ಗೊತ್ತಾ ಸಭಾಧ್ಯಕ್ಷರೇ, ಅಲ್ಲ ನಂಗೆ ಒಂದು ನೆನಪು ಬರೋದು, ಒಂದು ಊರಿಗೆ ರೈಲು ದಿವಸ ನಿಧಾನಕ್ಕೆ ಬರ್ತಾ ಇತ್ತಂತೆ. 1 ಗಂಟೆ 2 ಗಂಟೆ 3 ಗಂಟೆ ಜನ ಟೈಮ್ ನೋಡೋದೇ ಬಿಟ್ಬಿಟ್ರು. ಆಫ್ಟರ್ ಎ ಲಾಂಗ್ ಪೀರಿಯಡ್ ಒಂದು ದಿವಸ ಕರೆಕ್ಟ್ ಆಗಿ ಬಹುತೇಕ ಸಚಿವರು ಬಂದಿದ್ದಾರೆ. ಇಲ್ಲಿ ಸಮಯಕ್ಕೆ ಆರಂಭ ಆಗ್ಲಿಲ್ಲ ಅಂತ ಸ್ವಲ್ಪ ಲೌಂಜ್ ಅಲ್ಲಿ ಇರಬಹುದು, ಕಚೇರಿಗೆ ಹೋಗಿರಬಹುದು. ಎಲ್ಲಾರು ಅಂತ ನಾನು ಹೇಳೋದಿಲ್ಲ. ನೀವು ನೋಡಿದೀರಾ ಒಂದು ದಿವಸ 10 ಗಂಟೆಯಿಂದ ಎಷ್ಟು ಜನ ಹೋಗಿದ್ದಾರೆ, ತಾವೇ ನೋಡಿದೀರಾ. ನೀವು ಇದ್ದೀರಾ, ನಾನು ಇದ್ದೀನಿ. 10 ಗಂಟೆಯಿಂದ ಒಂದು ದಿವಸ 1 ಗಂಟೆ ತಡವಾಗಿ ಆರಂಭ ಆಗಿದ್ರಿಂದ ಅಲ್ಲಿ ಇಲ್ಲಿ ಹೋಗಿರ್ಬೋದು ಅಷ್ಟೇ. ನಿಮ್ ಭಾವನೆ ಹೇಳಿಬಿಡಿ. ಒಂದು ದಿವಸ ಕರೆಕ್ಟ್ ಟೈಮ್ ಬಂದ್ಬಿಟ್ಟು ಹೋಗಿ ಆ ಡ್ರೈವರ್ ಹಾರ ಹಾಕಿದ್ರು, ಮಂಗಳಾರತಿ ಬೆಳೆದ್ರು. ಏನು ಅಂದ್ರೆ ಟೈಮ್ ಸೇರುವ, ಅದು ನೆನ್ನೆ ಟ್ರೈನ್ ಅನ್ನಂತ. ಈಗ ನಿಮ್ಮ ಕುಮಾರು ಹೇಳಿರೋದ್ರಲ್ಲಿ ನಾವು ಸೇರ್ತೀವಿ. ನಾವೆಲ್ಲ ಬೆಳಗ್ಗೆ ಎದ್ದು ತಿಂಡಿ ತಿನ್ನಕ್ ಓಡೋಡಿ ಬಂದ್ರಿ. ನಾವು ನಾನು ಎಷ್ಟೊತ್ತು ಬಂದೆ? 9:15 ಇಲ್ಲಿ, 9:15 ಇಲ್ಲಿದ್ದೆ ನಾನು. ಮತ್ತೆ ಪ್ರೊಟೆಸ್ಟ್ ಅಂತ ಹೇಳಿದ್ರೆ ನೀವು ಲೇಟ್ ಆಗಿ ಬರ್ತಾ ಅಂತ ಹೇಳಿ ನೀವು ಕೇಳಿಲ್ಲಲ್ಲ ನಮ್ಮ ಪ್ರೊಟೆಸ್ಟ್. ನೀವು ಇವತ್ತೆಲ್ಲ ಆಡಳಿತ ಅಧ್ಯಕ್ಷರೇ, ನೀವು ಇವತ್ತು ಸ್ವಲ್ಪ ಅವ್ರ ಕಡೆ ವಾಲ್ದಂಗಿದ್ದೀರಾ. ಇಲ್ಲ ನೋಡಿ, ನಮ್ಮನ್ನ ಪ್ರೊಟೆಸ್ಟ್ಗೆ ಹೋಗಕ್ಕೂ ಬಿಡ್ತಾ ಇಲ್ಲ, ಇಲ್ಲಿ ನಿಲುವಳಿ ಮಣ್ಣೆ ಮಾಡಕ್ಕೂ ಬಿಡ್ತಾ ಇಲ್ಲ. ಆ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದೀರ ನಾವು. ಇವತ್ತು ಮುಗಿಸ್ಕೊಂಡು ಬರೆಯರ್ ನಾವು. ಈಗ ಇಲ್ಲಿ ನಿಲುವಳಿ ಪ್ರೊಟೆಸ್ಟ್ ಎರಡನ್ನೂ ಒಂಥರ ಮಧ್ಯೆ ಸಿಕ್ಕಾಕ್ಸ್ಬಿಟ್ಟಿದ್ದೀರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.